ನೀವಿರುವಾಗಲೇ ನಿಮ್ಮ ಕುಟುಂಬಕ್ಕೆ ಒಂದು ಹಣಕಾಸಿನ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಬೇಕೇ ಬೇಕು. ಹಾಗಂತ ಯಾವುದೋ ಒಂದು ಟರ್ಮ್ ಇನ್ಶೂರೆನ್ಸ್ ಅನ್ನು ನೀವು ಖರೀದಿ ಮಾಡಿದ್ರೆ ಸಂಕಷ್ಟ ಕಾಲದಲ್ಲಿ ನಿಮಗೆ ಸರಿಯಾದ ಕ್ಲೇಮ್ ಸಿಗದೆ ಹೋಗ್ಬೋದು. 2026ರ ಟಾಪ್ 3 ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ನ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗಾಗಿ ನಾವು ನೀಡಿದ್ದೀವಿ. ಟರ್ಮ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಮೋಸ ಹೋಗದೆ ಇರೋದು ಹೇಗೆ, ಯಾವೆಲ್ಲ ಅಂಶಗಳನ್ನ ನೀವು ಗಣನೆಗೆ ತೆಗೆದುಕೋಬೇಕು, ಪ್ರೀಮಿಯಂ ಯಾವ್ದ್ರಲ್ಲಿ ಜಾಸ್ತಿ, ಬರೀ ಪ್ರೀಮಿಯಂ ಅನ್ನ ನೋಡ್ಕೊಂಡು ಇನ್ಶೂರೆನ್ಸ್ ತಗೋಬೇಕಾ, ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ ಅಂದ್ರೇನು, ಮತ್ತೆ ಸಾಲ್ವೆನ್ಸಿ ರೇಷಿಯೋ ಅಂದ್ರೇನು, ಈ ಎಲ್ಲ ಅಂಶಗಳ ಬಗ್ಗೆ ವಿವರವಾಗಿ ಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ನಾವು ವಿವರಿಸಿದ್ದೀವಿ. ದಯವಿಟ್ಟು ಎಂಡ್ ಟು ಎಂಡ್ ವಿಡಿಯೋವನ್ನು ನೋಡಿ ಸರಿಯಾದ ಟರ್ಮ್ ಇನ್ಶೂರೆನ್ಸ್ ಆಯ್ಕೆಗೆ ನಿಮಗಿದು ಖಂಡಿತವಾಗಿಯೂ ದಾರಿದೀಪ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ನಮ್ಮ ಕುಟುಂಬದ ಆರ್ಥಿಕ ಭದ್ರತೆಗೆ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ತುಂಬಾನೇ ಮುಖ್ಯ. ಆದರೆ ಹೆಚ್ಚಿನವರಿಗೆ ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋದು ಹೇಗೆ ಅಂತ ಹೇಳಿ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಕೆಲವೊಂದು ಬಾರಿ ತಪ್ಪು ಟರ್ಮ್ ಇನ್ಶೂರೆನ್ಸ್ಗಳನ್ನು ತಗೊಂಡು ಅದಾದ್ಮೇಲೆ ಕ್ಲೈಮ್ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಂತ ಬಹಳಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಹಾಗಿದ್ರೆ ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳೋದು ಹೇಗೆ, ಭಾರತದ ಟಾಪ್ 3 ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ಯಾವುದು, ಟರ್ಮ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ಮಾತನಾಡ್ಲಿಕ್ಕಿದ್ದೀವಿ. ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರು ಇದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಯಾಕಡ ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಈಗ ಶರತ್ ಅವರೇ, ಭಾರತದ ಟಾಪ್ 3 ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಯಾವುದು ಅಂತ ಹೇಳೋದ್ರ ಬಗ್ಗೆ ಮಾತನಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ನೋಡಿ ಶೇಷ, ಪ್ರತಿಯೊಂದು ಕುಟುಂಬದಲ್ಲೂ ಅವರ ಆಸೆ ಆಕಾಂಕ್ಷೆಗಳಿಗೆ ಭವಿಷ್ಯಕ್ಕಾಗಿ ದುಡಿಮೆ ಮಾಡ್ತಿರ್ತಾರೆ. ಈಗ ಮಕ್ಕಳನ್ನ ಒಳ್ಳೆ ಶಾಲೆಯಲ್ಲಿ ಓದಿಸ್ಬೇಕು, ಅವರಿಗೆ ಚೆನ್ನಾಗಿ ಮದುವೆ ಮಾಡಿಕೊಡ್ಬೇಕು, ಅವರಿಗೊಂದು ಮನೆ ಕಟ್ಟಬೇಕು, ಇದೊಂದು ಕನಸು. ನಾವು ಒಂದು ಒಳ್ಳೆ ಕಾರ್ ತಗೋಬೇಕು, ಇದೊಂದು ಹಣಕಾಸಿನ ಗುರಿ. ಈ ರೀತಿ ಪ್ರತಿಯೊಂದು ಕುಟುಂಬದಲ್ಲೂ ಅವರವರ ಆರ್ಥಿಕ ಗುರಿಗಳಿರ್ತವೆ. ಈ ಆರ್ಥಿಕ ಗುರಿಗಳಿಗೆ ಯಾವುದಪ್ಪ ಫಿನಾನ್ಷಿಯಲ್ ಫ್ಯೂಯಲ್ ಅಂತ ಹೇಳಿದ್ರೆ ಸಂಬಳ ಅಥವಾ ಬಿಸ್ನೆಸ್ ಇನ್ಕಮ್. ಪ್ರತಿ ತಿಂಗಳು ನಮಗೆ 50,000ನೋ 1 ಲಕ್ಷನೋ 1.5 ಲಕ್ಷನೋ 2 ಲಕ್ಷನೋ ಆದಾಯ ಬರ್ತಿರುತ್ತೆ ನಮ್ಮ ಶಕ್ತಿಗೆ ಅನುಗುಣವಾಗಿ. ಆ ಆದಾಯದ ಮೇಲೆ ನಿರ್ದಿಷ್ಟ ಕುಟುಂಬ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಸಿಂಪಲ್ ಆಗಿ ಯೋಚನೆ ಮಾಡಿ, ಈಗ ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ 50,000 ರೂಪಾಯಿ ಅಥವಾ 1 ಲಕ್ಷ ರೂಪಾಯಿ ಬರ್ತಿತ್ತು. ಆ ಆದಾಯ ಮುಂದಿನ ತಿಂಗಳು ಬರ್ತಿಲ್ಲ. ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಏನು? ಯಾಕೆ ಈ ಪ್ರಶ್ನೆಯನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಕಷ್ಟಪಟ್ಟು ದುಡಿಮೆ ಮಾಡ್ತಿರ್ತೀವಿ. ನಾಳೆ ನಮಗೇನಾದ್ರೂ ತೊಂದರೆ ಆದ್ರೆ ನಮ್ಮ ಕುಟುಂಬಕ್ಕೆ ಯಾರ ದಿಕ್ಕು? ಅವರ ಆರ್ಥಿಕ ಸ್ಥಿತಿಗತಿಯನ್ನು ನೋಡೋರು ಯಾರು? ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋರು ಯಾರು? ಅವರು ಮಾಡಿರುವಂತ ಸಾಲವನ್ನ ತೀರ್ಸೋರು ಯಾರು? ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರಾಡಕ್ಟ್. ಯಾಕಿದು ತುಂಬಾ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ, ಈಗ ಕುಟುಂಬದ ಯಜಮಾನ ಅಥವಾ ಯಜಮಾನಿ ಅವರ ಜೀವಕ್ಕೆ ಏನಾದ್ರೂ ತೊಂದರೆ ಆದ್ರೆ ಒಂದು ದೊಡ್ಡ ಮೊತ್ತದ ಕವರೇಜ್ ಅನ್ನ ತೆಗೆದುಕೊಂಡಿರ್ತೀವಿ. ಅಂದ್ರೆ 50 ಲಕ್ಷ, 75 ಲಕ್ಷ, 1 ಕೋಟಿ, 2 ಕೋಟಿ, ಈ ರೀತಿಯ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಅನ್ನ ತೆಗೆದುಕೊಂಡು ಅದಕ್ಕೆ ನಿಯಮಿತವಾಗಿ ಪ್ರೀಮಿಯಂ ಅನ್ನ ಕಟ್ತಾ ಬಂದ್ರೆ ಜೀವಕ್ಕೆ ಏನಾದ್ರೂ ತೊಂದರೆ ಆದಂತ ಸಂದರ್ಭದಲ್ಲಿ ಆ ನಿರ್ದಿಷ್ಟ ಕುಟುಂಬಕ್ಕೆ 50 ಲಕ್ಷನೋ 75 ಲಕ್ಷನೋ 1 ಕೋಟಿನೋ 2 ಕೋಟಿನೋ ಏನು ಕವರೇಜ್ ಪಡೆದಿರ್ತಾರೆ ಆ ಕವರೇಜ್ ಅವ್ರಿಗೂ ಹೋಗುತ್ತೆ. ಸಿಂಪಲ್ ಆಗಿ ಹೇಳೋಣ, ಈಗ 2 ಕೋಟಿ ರೂಪಾಯಿ ಕವರೇಜ್ ಅನ್ನ ಯಾರೋ ಪಡ್ಕೊಂಡಿದ್ರು ಅಂತೇಳಿ ಇಟ್ಕೊಡಿ. 2 ಕೋಟಿ ರೂಪಾಯಿ ಕವರೇಜ್ ಅನ್ನ ಪಡ್ಕೊಂಡಿದ್ದಂಥ ವ್ಯಕ್ತಿಯ ಜೀವಕ್ಕೆ ಏನೋ ಸಮಸ್ಯೆ ಆಯಿತು. ಆ 2 ಕೋಟಿ ರೂಪಾಯಿ ಕವರೇಜ್ ಅನ್ನ ಆ ಕುಟುಂಬಕ್ಕೆ ಕೊಟ್ರೆ ಸಿಂಪಲ್ FD ಇಟ್ಟರು ಕೂಡ ಆ ಕುಟುಂಬಕ್ಕೆ ವರ್ಷಕ್ಕೆ 16 ಲಕ್ಷ ರೂಪಾಯಿ ಬರುತ್ತೆ. ಸೊ ಆ ಕಾರಣಕ್ಕೆ ನಾವು ಟರ್ಮ್ ಇನ್ಶೂರೆನ್ಸ್ ಅನ್ನು ತಗೋಬೇಕು. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ತುಂಬಾ ಜನಕ್ಕೆ ಏನ್ ಕ್ವಶನ್ ಅಪ್ಪ ಅಂತ ಹೇಳಿದ್ರೆ, ಯಾವ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ, ಯಾವ್ದು ಬೆಸ್ಟು? ನೋಡಿ, ನಾವೊಂದು ಟೊಮೆಟೊ ತಗೋಬೇಕಾದ್ರೆ ಆರಿಸಿ ತಗೋತೀವಿ. ಒಂದು ಈರುಳ್ಳಿ ತಗೋಬೇಕಾದ್ರೆ ಹುಡುಕ್ತೀವಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಒಂದು ಪಾಲಿಸಿ ತಗೋಬೇಕಾದ್ರೆ ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಬ್ಲೈಂಡ್ ಆಗಿ ತಗೋತಾರೆ. ಅಥವಾ ಯಾವ್ದು ತಗೊಳ್ಳೋದು ಅಂತೇಳಿ ಯಾರ್ಯಾರನ್ನೋ ಕೇಳಿ ಗೊಂದಲಕ್ಕೆ ಸಿಗಾಕೊಂಡು ಯಾವುದೋ ಒಂದು ಪಾಲಿಸಿ ತಗೋತಾರೆ. ಬಟ್ ಎಷ್ಟೋ ಸತಿ ರಾಂಗ್ ಪಾಲಿಸಿ ತಗೊಳ್ಳೋದು ಯಾವುದೇ ಪ್ರಯೋಜನ ಆಗಲ್ಲ. ಸೊ ಆ ಕಾರಣಕ್ಕೆ ರೈಟ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯನ್ನ ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟು. ಡಿಟ್ಟೋ ಇನ್ಶೂರೆನ್ಸ್ ಪ್ಲಾಟ್ಫಾರ್ಮ್ ಇದೆ. ಆ ಡಿಟ್ಟೋ ಇನ್ಶೂರೆನ್ಸ್ ಪ್ಲಾಟ್ಫಾರ್ಮ್ನವರು ಸಾಕಷ್ಟು ಅನಲೈಸ್ ಅನ್ನು ಮಾಡಿ
ಟಾಪ್ 3 ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಬಗ್ಗೆ ಹೇಳಿದ್ದಾರೆ. ನಾವು ಆ ಟಾಪ್ 3 ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳು ಯಾವ ಪ್ಯಾರಾಮೀಟರ್ಸ್ ಅನ್ನ ಬಳಸಿ ಅವರು ಈ ಟಾಪ್ 3 ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನ ಗಣನೆಗೆ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಶೇಷ. ಎಸ್, ನೀವು ಹೇಳಿದ್ದು ಕರೆಕ್ಟ್ ಶರತ್ ಅವರೇ. ಈಗ ಡಿಟ್ಟೋದವರು ಯಾವ ಮಾನದಂಡವನ್ನ ಇಟ್ಕೊಂಡು ಟಾಪ್ 3 ಟರ್ಮ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡಿದ್ರು ಅಂತ? ಈಗ ನೋಡಿ ಶೇಷ, ಈಗ 10 ಇನ್ಶೂರೆನ್ಸ್ ಕಂಪ್ನಿಗಳಿವೆ, ಅದರಲ್ಲಿ 10 ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ಇವೆ. ಅವುಗಳ ಪೈಕಿ ಟಾಪ್ 3 ಅನ್ನ ಹೆಂಗ್ ಪಿಕ್ ಮಾಡಿದ್ರು ಅನ್ನೋ ಪ್ರಶ್ನೆ ನೀವು ಸಹಜವಾಗಿ ಕೇಳ್ತಿದ್ದೀರಿ, ಜನರು ಕೂಡ ಕೇಳ್ತಾರೆ. ಈಗ 3 ಪ್ಯಾರಾಮೀಟರ್ಸ್ ಅನ್ನ ಒಟ್ಟಾರೆಯಾಗಿ ಅವ್ರು ಇಟ್ಕೊಂಡಿದ್ದಾರೆ. ಇನ್ಶೂರರ್ ರಿಲಯಬಿಲಿಟಿ ಅಂದ್ರೆ ಇನ್ಶೂರೆನ್ಸ್ ಕಂಪನಿಯ ವಿಶ್ವಾಸಾರ್ಹತೆ ಅನ್ನೋದನ್ನ ಅವರು 60% ವೇಟೇಜ್ ಅನ್ನ ಅದಕ್ಕೆ ಕೊಟ್ಟಿದ್ದಾರೆ. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ, ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ, ಕನ್ಸ್ಯೂಮರ್ ಕಂಪ್ಲೇಂಟ್ ಮೆಟ್ರಿಕ್ಸ್ ಅಂದ್ರೆ ಎಷ್ಟು ದೂರುಗಳು ಬಂದಿವೆ, ಎಷ್ಟು ಕ್ಲೇಮ್ ಅನ್ನು ಸೆಟಲ್ ಮಾಡಿದ್ದಾರೆ, ಎಷ್ಟು ಅಮೌಂಟ್ ಅನ್ನ ಸೆಟಲ್ ಮಾಡಿದ್ದಾರೆ, ಎಷ್ಟು ಸಾಲ್ವೆನ್ಸಿ ರೇಷಿಯೋ ಇದೆ, ಈ ಪ್ಯಾರಾಮೀಟರ್ಸ್ ಅನ್ನ ಕನ್ಸಿಡರ್ ಮಾಡಿ ಅವರು 60% ವೇಟೇಜ್ ಅನ್ನ ಅದಕ್ಕೆ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಫೀಚರ್ ಅಂದ್ರೆ ಯಾವ ರೀತಿ ಬೆನಿಫಿಟ್ ಅನ್ನ ಪ್ರಾಡಕ್ಟ್ ಕೊಡುತ್ತೆ, ಟರ್ಮಿನಲ್ ಇನ್ಲೆಸ್ ಕವರೇಜ್ ಕೊಡ್ತಾರ, ಅಂದ್ರೆ ಗಂಭೀರ ಕಾಯಿಲೆಗಳಿಗೆ ಏನಾದ್ರೂ ಸಮಸ್ಯೆ ಆದಾಗ ಅವರು ಅದಕ್ಕೆ ಕನ್ಸಿಡರ್ ಮಾಡ್ತಾರ. ಪ್ರೀಮಿಯಂನ ಫ್ಲೆಕ್ಸಿಬಿಲಿಟಿ ಯಾವ ರೀತಿ ಇದೆ, ಯಾವುದೋ ಸಂದರ್ಭದಲ್ಲಿ ಅವ್ರಿಗೆ ಅನಾರೋಗ್ಯ ಆಗುತ್ತೆ ಅಥವಾ ಕೆಲಸ ಹೊರಟೋಗುತ್ತೆ, ಆ ಸಂದರ್ಭದಲ್ಲಿ ಪ್ರೀಮಿಯಂ ಅನ್ನ ವೇವ್ ಆಫ್ ಮಾಡ್ತಾರ. ಮತ್ತೆ ಕವರೇಜ್ ನಮಗೆ ಒಂದು ಹಂತ ಜಾಸ್ತಿ ಆದ್ಮೇಲೆ ನಮಗೆ ಜಾಸ್ತಿ ಕವರೇಜ್ ಬೇಕು ಅಂತ ಅನ್ನಿಸ್ಬೋದು, ಆ ಕವರೇಜ್ ಎನ್ಹಾನ್ಸ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಮತ್ತೆ ಪಾಲಿಸಿಯ ಫ್ಲೆಕ್ಸಿಬಿಲಿಟಿ, ಬೇರೆ ಬೇರೆ ಅನುಕೂಲಗಳು ಹೇಗಿವೆ, ಈ ರೀತಿಯ ವಿಷಯಕ್ಕೆ 30% ವೇಟೇಜ್ ಅಂದ್ರೆ ಪ್ರಾಡಕ್ಟ್ ಫೀಚರ್ಸ್ ಅಂತೇಳಿ ನಾವು ಕರಿಬಹುದು. ಪ್ರೈಸಿಂಗಿಗೆ 10% ವೇಟೇಜ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಇದು ಅಂತ ಹೇಳಿದ್ರೆ ಮಲ್ಟಿಪಲ್ ಏಜ್ ಗ್ರೂಪ್ಸು, ಮೇಲ್ ಅಂಡ್ ಫಿಮೇಲ್ ಅಪ್ಲಿಕೆಂಟ್ಸು, ಮತ್ತೆ ಸ್ಮೋಕಿಂಗ್ ಅಂಡ್ ನಾನ್ ಸ್ಮೋಕಿಂಗ್ ಪ್ರೊಫೈಲ್ಸ್, ಇದನ್ನ ಗಣನೆಗೆ ತೆಗೆದುಕೊಂಡು ಇದಕ್ಕೆ 10% ವೇಟೇಜ್ ಅನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಇನ್ಶೂರರ್ ರಿಲಯಬಿಲಿಟಿಗೆ 60%, ಪ್ರಾಡಕ್ಟ್ ಫೀಚರ್ಗೆ 30%, ಜೊತೆಗೆ ಪ್ರೈಸಿಂಗಿಗೆ 10%, ಅಂದ್ರೆ 100% ವೇಟೇಜ್ ಅನ್ನ ಅವರು ಈ ರೀತಿ ಸ್ಪ್ಲಿಟ್ ಮಾಡಿದ್ದಾರೆ. ಈ ಮಾನದಂಡಗಳ ಆಧಾರದಲ್ಲಿ ಯಾವ ಇನ್ಶೂರೆನ್ಸ್ ಕಂಪನಿ ಚೆನ್ನಾಗಿದೆ ಅಥವಾ ಟಾಪ್ 3 ಇನ್ಶೂರೆನ್ಸ್ ಕಂಪನಿಗಳು ಯಾವುವು ಅನ್ನೋ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಟಾಪ್ 3 ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಣ. ಆದ್ರೆ ನನಗೊಂದು ಡೌಟ್ ಬಂತಿಲ್ಲಿ. ಈಗ ಡಿಟ್ಟೋದವರೊಂದು ರ್ಯಾಂಕಿಂಗ್ ಕೊಟ್ಟಿದ್ದಾರಲ್ಲ, ಅದನ್ನೇ ನಾವು ಫೈನಲ್ ಅಂತ ಹೇಳಿ ತಿಳ್ಕೊಬೇಕಾ? ಈಗ ನೋಡಿ ಶೇಷ, ರ್ಯಾಂಕಿಂಗ್ ಅನ್ನೋದೇನಪ್ಪಾ ಅಂತ ಹೇಳಿದ್ರೆ ಇಟ್ಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ರಿಸರ್ಚ್, ಯಾವುದೇ ಸಂಶೋಧನೆಯ ಆರಂಭಿಕ ಹಂತ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ 25 ವರ್ಷದ ವ್ಯಕ್ತಿಗೆ ಬೇಕಾಗುವಂತಹ ಟರ್ಮ್ ಇನ್ಶೂರೆನ್ಸ್ ನ ರಿಕ್ವೈರ್ಮೆಂಟ್ 35 ವರ್ಷದ ವ್ಯಕ್ತಿಗೆ ಬೇರೆ ರೀತಿ ಇರುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, 25 ವರ್ಷ ಇದ್ದಾಗ ಮದುವೆ ಆಗಿರಲ್ಲ, ಒಬ್ಬರೇ ವ್ಯಕ್ತಿ ಇರ್ತಾರೆ. 30-35 ವರ್ಷ ಆದಾಗ ಮದುವೆ ಆಗಿ ಮಕ್ಕಳು ಇರ್ತಾರೆ, ಆಗ ಇನ್ಶೂರೆನ್ಸ್ ರಿಕ್ವೈರ್ಮೆಂಟ್ ಬೇರೆ ರೀತಿ ಆಗುತ್ತೆ. 45 ವರ್ಷ ಆದ್ಮೇಲೆ 40 ವರ್ಷ ಆದ್ಮೇಲೆ ಜವಾಬ್ದಾರಿಗಳು ಮತ್ತೂ ಜಾಸ್ತಿ ಆಗ್ತವೆ, ಆದಾಯ ಜಾಸ್ತಿ ಇರುತ್ತೆ, ಖರ್ಚುಗಳು ಜಾಸ್ತಿ ಇರ್ತವೆ. ಅಂತ ಸಂದರ್ಭದಲ್ಲಿ ನಮಗೆ ಬೇಕಾಗುವಂತಹ ಟರ್ಮ್ ಇನ್ಶೂರೆನ್ಸ್ ಕವರೇಜು ಬೇರೆಯದ್ದೇ ರೀತಿದಾಗಿರುತ್ತೆ. ಸೊ ಹಾಗಾಗಿ ಇದು ಇನ್ಶೂರೆನ್ಸ್ ನಾವೇನು ಟಾಪ್ 3 ಲಿಸ್ಟ್ ಕೊಡ್ತಿದೀವಲ್ಲ, ಟರ್ಮ್ ಇನ್ಶೂರೆನ್ಸ್ ಲಿಸ್ಟ್, ದಿಸ್ ಇಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ರಿಸರ್ಚ್. ಇದನ್ನೇ ಒಂದ್ ರೀತಿ ಒನ್ ಸೈಜ್ ಫಿಟ್ಸ್ ಆಲ್ ಅಂತೇಳಿ ನಾವು ನೋಡ್ಲಿಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ವ್ಯಕ್ತಿಗತವಾಗಿ ಇದನ್ನು ನೋಡ್ಬೇಕಾಗತ್ತೆ. ವ್ಯಕ್ತಿಗತವಾಗಿ ನೋಡೋದು ಅಂದ್ರೆ ಏನು ಅಂತ ಹೇಳಿದ್ರೆ, ನಮಗೆ ಏನು ಬೇಕು, ನಮಗೆ ಯಾವುದು ಸರಿ ಹೊಂದುತ್ತೆ ಅನ್ನೋದನ್ನ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ನಮಗೆ ಯಾವುದು ಬೇಕು ಅಥವಾ ನಾವು ತೆಗೆದುಕೊಂಡಿರುವಂತ ಪಾಲಿಸಿ ಸರಿ ಇದೆಯಾ ಅನ್ನೋ ಪ್ರಶ್ನೆ ಬಂದಾಗ ಡಿಟ್ಟೋ ಇನ್ಶೂರೆನ್ಸ್ ಪ್ಲಾಟ್ಫಾರ್ಮ್ ಅನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಡಿಟ್ಟೋದವರು ಫ್ರೀಯಾಗಿ ನಿಮಗೆ ಇನ್ಶೂರೆನ್ಸ್ ಅಡ್ವೈಸ್ ಅನ್ನ ಕೊಡ್ತಾರೆ. ನೀವು ಅವರ ಪ್ಲಾಟ್ಫಾರ್ಮ್ಗೆ ಹೋಗಿ, ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀವಿ, ಅವರ ಪ್ಲಾಟ್ಫಾರ್ಮ್ಗೆ ಹೋಗಿ ಫ್ರೀ ಕಾಲ್ ಅನ್ನ ಬುಕ್ ಮಾಡ್ಕೊಂಡ್ರೆ 20 ನಿಮಿಷದಲ್ಲಿ ನಿಮ್ಗೆ ಈಗ ಆಲ್ರೆಡಿ ಒಂದು ಪಾಲಿಸಿ ತಗೊಂಡಿದ್ದೀನಿ, ಅದು ಸರಿ ಇದೆಯಾ, ಸಾಕಾಗುತ್ತಾ, ಅದನ್ನ ರಿವ್ಯೂ ಮಾಡ್ಬೇಕಾ, ಮಾಡ್ತಾರೆ. ಹೊಸ ಪಾಲಿಸಿ ತಗೋಬೇಕಾ, ಅದಕ್ಕೆ ಸೂಕ್ತ ಗೈಡೆನ್ಸ್ ಅನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ನಿಮಗೆ ಮಾತೃಭಾಷೆಯಲ್ಲಿ ನಿಮಗೆ ವಿವರಣೆಯನ್ನು ಕೊಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇಷ್ಟೇ ಅಲ್ಲ, ಈ ಡಿಟ್ಟೋ ಅನ್ನೋದು ಝೀರೋದ ಬ್ಯಾಕ್ಡ್ ಕಂಪನಿ. ಇವರಿಗೆ ಯಾವುದೇ ಸೇಲ್ಸ್ ಟಾರ್ಗೆಟ್ಸ್ ಇರಲ್ಲ, ಇಷ್ಟೇ ನೀವು ತಿಂಗಳಿಗೆ ಸೇಲ್ ಮಾಡಬೇಕು ಅಂತೇಳಿ ಯಾವುದೋ ಒಂದು ಇನ್ಶೂರೆನ್ಸ್ ಅನ್ನ ನಿಮಗೆ ಮಾರಾಟ ಮಾಡಿ ಅವರು ಕೈ ತೊಳ್ಕೊಳ್ಳೋದಿಲ್ಲ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಯಾವುದು ಸೂಕ್ತ ಅನ್ನೋ ಪಾಯಿಂಟ್ ಅನ್ನ ಅವರು ಬಹಳ
ಡೀಟೇಲ್ ಆಗಿ ಅಸೆಸ್ ಮಾಡ್ತಾರೆ. ಕ್ಲೇಮ್ ಸಂದರ್ಭದಲ್ಲೂ ಕೂಡ ಅವರು ನಿಮ್ಮ ಸಪೋರ್ಟ್ಗೆ ನಿಲ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಒಂದು ವೇಳೆ ನಿಮಗೆ ಕ್ಲೇಮ್ ರಿಜೆಕ್ಟ್ ಆಯಿತು, ಆ ಸಂದರ್ಭದಲ್ಲಿ ಪೇಪರ್ ವರ್ಕಿಗೂ ಕೂಡ ಅವರು ಹೆಲ್ಪ್ ಮಾಡ್ತಾರೆ. ಯಾವ ರೀತಿ ಇನ್ಶೂರೆನ್ಸ್ ಕಂಪ್ನಿಗೆ ನೀವು ಪ್ರಶ್ನೆಯನ್ನ ಕೇಳಬೇಕು, ಕ್ಲೇಮ್ಗೆ ಯಾವ ರೀತಿ ನೆರವನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಸಲಹೆಯನ್ನು ಕೊಡ್ತಾರೆ. ಎಲ್ಲದಕ್ಕಿಂತ ತುಂಬಾ ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ನಂಬರ್ ಸಿಕ್ಬಿಡ್ತು ಅಂತ ಹೇಳಿ ಪದೇ ಪದೇ ಫೋನ್ ಮಾಡಿ ಕಿರಿಕಿರಿ ಮಾಡಲ್ಲ. ನೀವು ಫ್ರೀ ಕಾಲನ್ನು ಶೆಡ್ಯೂಲ್ ಮಾಡಿಕೊಂಡ್ರೆ ಮಾತ್ರ ಅವರು ಫೋನ್ ಮಾಡಿ ನಿಮಗೆ ಅಡ್ವೈಸ್ ಅನ್ನ ಕೊಡ್ತಾರೆ. ಡಿಸ್ಕ್ರಿಪ್ಷನ್ ಮತ್ತೆ ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನ ಬಳಸ್ಕೊಂಡು ಫ್ರೀ ಕಾಲ್ ಅನ್ನ ಬುಕ್ ಮಾಡಿ ನಿಮ್ಮ ಮಾತೃಭಾಷೆಯಲ್ಲೇ ಸಲಹೆಯನ್ನ ಪಡ್ಕೊಳ್ಳಿ. ಎಸ್, ಈಗ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಎಲ್ಲರೂ ಕೂಡ ಕಾಯ್ತಾ ಇರೋದು ಇದಕ್ಕೇನೆ. ಭಾರತದ ಟಾಪ್ 3 ಟರ್ಮ್ ಇನ್ಶೂರೆನ್ಸ್ ಯಾವುದು ಅಂತ ಅದನ್ನ ಹೇಳ್ಬೋದಾ ಅಂತ? ಖಂಡಿತ ಶೇಷ. ನೋಡಿ, ಈಗ ಟಾಪ್ 3 ಅಂತ ಹೇಳಿದ್ರೆ ನಾವು ಕೊನೆಯಿಂದ ಬರೋಣ. ಅಂದ್ರೆ 3ನೇದು ಯಾವುದು ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ನಂತರ 2ನೇದು ಯಾವುದು ಅನ್ನೋ ಕುತೂಹಲಕ್ಕೆ ಉತ್ತರ ಕೊಡೋಣ. ನಂತರ 1ನೇದು ಯಾವುದು ಅಂತ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಟಾಪ್ 3 3ನೇದು ಯಾವುದು ಅಂತ ನೋಡಿದ್ರೆ ICICI ಪ್ರುಡೆನ್ಷಿಯಲ್ ಐ ಪ್ರೊಟೆಕ್ಟ್ ಸ್ಮಾರ್ಟ್ ಪ್ಲಸ್. ಈ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಈ ಡಿಟೋ ರೇಟಿಂಗ್ ನಲ್ಲಿ 5ಕ್ಕೆ 4.3 ಅನ್ನ ಪಡ್ಕೊಂಡಿದೆ. ಯಾಕೆ ಇದು ಆ ರೇಟಿಂಗ್ ಅನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ, ವ್ಯಾಲ್ಯೂ ಫಾರ್ ಮನಿ, ಏನು ಪ್ರೀಮಿಯಂ ಅನ್ನು ಕಟ್ತೀವಿ ಅದಕ್ಕೆ ತಕ್ಕಂಥ ಕವರೇಜು ಇದರಲ್ಲಿ ಇದೆ ಅಂತ ಹೇಳಿ. ಇದು ಇಂಡಿವಿಜುವಲ್ಸು ಯಾರು ಸ್ಟ್ರಾಂಗ್ ಕೋರ್ ಬೆನಿಫಿಟ್ಸ್ ಅನ್ನು ನೋಡ್ತಾರೆ ಅವ್ರಿಗೆ ಹೆಚ್ಚು ಸೂಟ್ ಆಗುತ್ತೆ. ನೋಡಿ, ಸ್ಕ್ರೀನ್ ಮೇಲೆ ನೋಡ್ಬೋದು ಏನೇನು ಮಾನದಂಡಗಳನ್ನು ಅನುಸರಿಸಿ ಇವರು ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಡಿಟೋ ರೇಟಿಂಗು ನಾನು ಆಗಲೇ ಹೇಳಿದ್ದೆ 4.3 5ಗೆ. ಏನಕ್ಕೆ ಇದು ವ್ಯಾಲ್ಯೂ ಮತ್ತೆ ಇದಕ್ಕಿರುವಂಥ ಫ್ಲೆಕ್ಸಿಬಿಲಿಟಿಗೆ, ಈ ಪಾಲಿಸಿಯಲ್ಲಿ ವ್ಯಾಲ್ಯೂ ಫಾರ್ ಮನಿ ಮತ್ತೆ ಬೇರೆ ಬೇರೆ ಫ್ಲೆಕ್ಸಿಬಲ್ ಆಪ್ಷನ್ ಇರೋ ಕಾರಣಕ್ಕೆ. ಇನ್ಶೂರರ್ ರೇಟಿಂಗು 4.4 ಇದೆ 5ಕ್ಕೆ. ಸರ್ವಿಸ್ ರೇಟಿಂಗು 5/5 ಇದೆ 5ಕ್ಕೆ, 5ಅನ್ನು ಕೊಟ್ಟಿದ್ದಾರೆ ಸರ್ವಿಸ್ಗೆ. ಫೀಚರ್ಸ್ಗೆ 3.8 ಅನ್ನು ಕೊಟ್ಟಿದ್ದಾರೆ. ಪ್ರೀಮಿಯಂ 5/5 ಇದೆ, ಅಂದರೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳಿದ್ವಲ್ಲ ಆ ಕಾರಣಕ್ಕೆ. ಕ್ರಿಟಿಕಲ್ ಇಲ್ನೆಸ್, ಗಂಭೀರ ಕಾಯಿಲೆಗಳಿಗೆ ಕವರೇಜ್ ಸಿಗುತ್ತೆ. ರೈಡರ್ ಆ್ಯಡ್ ಮಾಡಿಕೊಂಡಾಗ 60 ಗಂಭೀರ ಕಾಯಿಲೆಗಳಿಗೆ ಇದು ಸಹಕಾರಿಯಾಗಿ ನಿಲ್ಲುತ್ತೆ. ಟರ್ಮಿನಲ್ ಇಲ್ನೆಸ್ ಬೆನಿಫಿಟ್, ಇದು ಈಗ ಆಲ್ರೆಡಿ ಆ ಪಾಲಿಸಿ ಒಳಗಡೆ ಬರ್ತದೆ. ಮತ್ತು ಪ್ರೀಮಿಯಂ ಫ್ಲೆಕ್ಸಿಬಿಲಿಟಿ, ಪ್ರೀಮಿಯಂ ಬ್ರೇಕ್ ಫೀಚರ್, ಅಂದರೆ ನೀವು ಪ್ರೀಮಿಯಮನ್ನು ಬಿಡಿಬಿಡಿಯಾಗಿ ಕಟ್ಟಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಇನ್ಸ್ಟೆಂಟ್ ಕ್ಲೇಮ್ ಸಪೋರ್ಟ್, ನೋಡಿ ಈಗ ಪಾಲಿಸಿ ಕ್ಲೇಮ್ ಬಂತು ಅಂದ ತಕ್ಷಣ ಯಾವುದೇ ಪ್ರಶ್ನೆಯನ್ನು ಕೇಳದೆ ಇಮಿಡಿಯೇಟ್ಲಿ 3 ಲಕ್ಷವನ್ನು ಪೇಔಟ್ ಮಾಡ್ತಾರೆ. ಜೊತೆಗೆ ಸ್ಮಾರ್ಟ್ ಎಕ್ಸಿಟ್ ಬೆನಿಫಿಟ್, ಈಗ ನಿಮಗೆ ಪಾಲಿಸಿ ಬೇಕಾಗಿಲ್ಲ ನನಗೆ ಇದು ಅಂತ ಅನಿಸುತ್ತೆ, ಆವಾಗ ರೀಫಂಡ್ ಆಫ್ 100% ಬೇಸ್ ಪ್ರೀಮಿಯಮ್ಸ್ ಅಟ್ ಡಿಫೈನ್ಡ್ ಸ್ಟೇಜ್. ನಿಗದಿತ ಸಮಯ, ನಿಗದಿತ ಅವಧಿಯನ್ನು ಅವ್ರು ಗೊತ್ತು ಮಾಡಿರ್ತಾರೆ. ನಿಮಗೆ ಆ ಸಮಯದಲ್ಲಿ ಪಾಲಿಸಿ ಅಗತ್ಯ ಇಲ್ಲ ಅಂತ ಹೇಳಿದ್ರೆ 100% ಬೇಸ್ ಪ್ರೀಮಿಯಮನ್ನು ರೀಫಂಡ್ ಮಾಡ್ತಾರೆ. ಮತ್ತು ನಿಮಗೆ ಯಾವಾಗಲೂ ಪಾಲಿಸಿ ತಗೊಂಡ ನಂತರದಲ್ಲಿ ಕವರೇಜನ್ನು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಅಂತ ಅನಿಸುತ್ತೆ ಅಂದಾಗ ಅಡಿಷನಲ್ ಕವರೇಜನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ಪಾಲಿಸಿಯಲ್ಲಿ ಅವಕಾಶ ಇದೆ. ಇನ್ನು ಸಾಲ್ವೆನ್ಸಿ ರೇಷಿಯೋ ಅಂತ ತಗೊಂಡ್ರೆ 2.05x ಇದೆ. ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟ್ರು. ಇನ್ಶೂರೆನ್ಸನ್ನು ನಾವು ಖರೀದಿ ಮಾಡಬೇಕು ಅಂತ ಅಂದಾಗ 98.03%, ಅಂದರೆ 100 ಜನ ಕ್ಲೇಮ್ ಸೆಟ್ಲ್ಮೆಂಟ್ ಕೇಳಿದರೆ ಅವರು 98.03% ಜನರಿಗೆ ಅದನ್ನು ಕೊಟ್ಟಿದ್ದಾರೆ. ಎಸ್, ಟಾಪ್ 3 ಅಲ್ಲಿರುವಂಥ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಯಾವುದು ಅಂತ ಹೇಳುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡಿದ್ರಿ. ನೆಕ್ಸ್ಟ್ ಟಾಪ್ 2, ಟಾಪ್ 1 ಬಗ್ಗೆ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದಷ್ಟು ಗೊಂದಲಗಳಿರ್ತವೆ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬೇಕಿದ್ರೆ. ಸೊ ಆ ಗೊಂದಲಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಈಗ ನೋಡಿ, ತುಂಬಾ ಜನರಕ್ಕಿರೋ ಗೊಂದಲ ಏನಪ್ಪಾ ಅಂತ ಹೇಳಿದ್ರೆ, ನಾನು ಎಷ್ಟು ಕವರೇಜ್ ಅನ್ನ ಪಡ್ಕೋಬೇಕು? ಸಾಮಾನ್ಯವಾಗಿ ಹೇಳೋದಾದ್ರೆ ವಾರ್ಷಿಕ ಆದಾಯದ 15ರಿಂದ 20 ಪಟ್ಟು ಅನ್ನೋದು ಒಂದು ಮಾನದಂಡ. ಆದ್ರೆ ಅದೇ ಫೈನ್ ಅಲ್ಲ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಈಗ ನೋಡಿ, ನಿಮ್ಮ ಆದಾಯ ಎಷ್ಟಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ಯಾರಾಮೀಟ್ರು. ನೀವು ಎಷ್ಟು ಸಾಲವನ್ನ ಮಾಡಿದಿರಿ? ಉದಾಹರಣೆಗೆ ನಿಮ್ಮ ಹತ್ರ 50 ಲಕ್ಷ ಹೋಮ್ ಲೋನ್ ಇದೆ ಅಂತೇಳಿ ಇಟ್ಕೊಳ್ಳಿ. ಆಗ ನೀವು ಬರೀ 1 ಕೋಟಿ ಕವರೇಜ್ ಅನ್ನ ತಗೊಂಡ್ರೆ ಅದು ಸಾಕಾಗಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಜವಾಬ್ದಾರಿ ಏನಿದೆ ಅಂದ್ರೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಬಾಕಿ ಇದೆಯಾ? ನೀವು ಜೀವನದ ಯಾವ ಹಂತದಲ್ಲಿ ಇದ್ದೀರಿ? ನಿಮ್ಮ ಮಡದಿ ಕೆಲಸ ಮಾಡ್ತಾರ? ಅವರ ಆದಾಯ ಇದೆಯಾ? ಅಥವಾ
ನಿಮ್ಮ ಪತಿ ಉದ್ಯೋಗದಲ್ಲಿದ್ದಾರಾ, ನೀವು ಮಾತ್ರ ದುಡಿತಿದ್ದೀರಾ, ಈ ರೀತಿಯ ಪ್ರಶ್ನೆಗಳನ್ನ ನೀವು ಗಣನೆಗೆ ತೆಗೆದುಕೋಬೇಕಾಗತ್ತೆ. ನಿಮ್ಮ ಆರೋಗ್ಯ ಸ್ಥಿತಿಗತಿ ಹೇಗಿದೆ, ಜೊತೆಗೆ ಭವಿಷ್ಯದ ಹಣಕಾಸಿನ ಯೋಜನೆಗಳು ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ, ಈ ಎಲ್ಲಾ ಪ್ಯಾರಾಮೀಟರ್ಸ್ ಅನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ನೋಡಿ, ನಾನು ಈಗಾಗಲೇ ಹೇಳಿದ್ನಲ್ಲ, 25 ವರ್ಷದ ವ್ಯಕ್ತಿಗೆ ಒಂಥರ, 35 ವರ್ಷದ ವ್ಯಕ್ತಿಗೆ ಒಂಥರ, 45 ವರ್ಷದ ವ್ಯಕ್ತಿಗೆ ಒಂಥರ ನಾವು ಪಾಲಿಸಿಯನ್ನ ನಾವು ಗಣನೆಗೆ ತೆಗೆದುಕೊಂಡು ಕವರೇಜ್ ಅನ್ನ ತೆಗೆದುಕೋಬೇಕಾಗತ್ತೆ. ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸುಮ್ಮನೆ ಗೊಂದಲಕ್ಕೆ ಒಳಗಾಗೋ ಬದಲು ಡಿಟ್ಟೋದವ್ರ ಜೊತೆ ಒಂದು ಫ್ರೀ ಕಾಲ್ ಅನ್ನ ಬುಕ್ ಮಾಡಿ, ಅವರು ಗಂಟೆಗಟ್ಟಲೆ ಟೈಮನ್ನು ಸ್ಪೆಂಡ್ ಮಾಡಿರ್ತಾರೆ. ಯಾವ ಪಾಲಿಸಿ ಬೆಸ್ಟು, ಕ್ಲೇಮ್ ರೇಷಿಯೋ ಹೆಂಗಿದೆ, ಸಾಲ್ವೆನ್ಸಿ ರೇಷಿಯೋ ಹೇಗಿದೆ, ಬೇರೆ ಬೇರೆ ಪ್ಯಾರಾಮೀಟರ್ಸನ್ನು ಗಮನಿಸಿ ನಮಗೆ ಏನು ಬೇಕು ಅದನ್ನು ಕೊಡೋದಕ್ಕೆ ಅವರು ಪೂರ್ವಾಪರ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ, ರಿಸರ್ಚನ್ನು ಮಾಡಿರ್ತಾರೆ. IRDAI ಸರ್ಟಿಫೈಡ್ ಅನಲಿಸ್ಟ್ಗಳು ಅವ್ರ ಹತ್ರ ಇರ್ತಾರೆ. ಆ ಅನಾಲಿಸಿಸನ್ನು ತೆಗೆದುಕೊಂಡು ನಮಗೆ ಯಾವ ಪಾಲಿಸಿ ಬೇಕು, ನಮಗೆ ಯಾವ್ದು ಸೂಕ್ತ, ಯಾವುದಕ್ಕೆ ಯಾವ ರೇಟಿಂಗ್ ಕೊಡಬೇಕು, ಪಾಲಿಸಿ ಡಾಕ್ಯುಮೆಂಟ್ಗಳನ್ನು ಅವ್ರು ಸುಮ್ಮನೆ ಮೇಲ್ನೋಟಕ್ಕೆ, ಈಗ ನಮಗೆ ಇನ್ಶೂರೆನ್ಸ್ ತಗೊಳ್ಳುವಾಗ ಸುಮ್ಮನೆ ಟಿಕ್ ಮಾಡಿ ಇಲ್ಲಿ ಸೈನ್ ಮಾಡಿ ಇಲ್ಲಿ ಸೈನ್ ಮಾಡಿ ಅಂತ ಹೇಳ್ತಾರೆ. ನಮಗೆ ಎಷ್ಟೋ ಟರ್ಮಿನಾಲಜಿಗಳು ಅರ್ಥನೇ ಆಗಲ್ಲ. ಅದು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಅದರ ಜ್ಞಾನ ಇರಲ್ಲ. ಹಾಗಾಗಿ ಏನು ಮಾಡಬೇಕು, ಡಿಟ್ಟೋ ಪ್ಲಾಟ್ಫಾರ್ಮ್ನಲ್ಲಿ ಒಂದು ಫ್ರೀ ಕಾಲನ್ನು ಬುಕ್ ಮಾಡಿಕೊಂಡ್ರೆ ನಿಮಗೆ ಇನ್ಶೂರೆನ್ಸ್ ಬಗ್ಗೆ ಇರೋ ಗೊಂದಲಗಳು, ನಿಮಗಿರೋ ಪ್ರಶ್ನೆಗಳನ್ನು ಬಗೆಹರಿಸಿ ಅವರು ನಿಮಗೆ ಸೂಕ್ತ ಪಾಲಿಸಿಯನ್ನು ತೆಗೆದುಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾರೆ. ಸ್ಪ್ಯಾಮ್ ಮಾಡಲ್ಲ, ಪದೇ ಪದೇ ಫೋನ್ ಮಾಡಿ ಕಿರಿಕಿರಿ ಮಾಡಲ್ಲ. ನೀವು ಕಾಲ್ ಬುಕ್ ಮಾಡಿಕೊಂಡ ಸಮಯದಲ್ಲಿ ಫೋನ್ ಮಾಡಿ ನಿಮಗೆ ಅಡ್ವೈಸನ್ನು ಕೊಡ್ತಾರೆ, ನಿಮ್ಮ ಮಾತೃಭಾಷೆಯಲ್ಲೇ ಕೊಡ್ತಾರೆ. ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಕ್ಲೇಮ್ ಸೆಟ್ಲ್ಮೆಂಟ್ ಸಂದರ್ಭದಲ್ಲೂ ಕೂಡ ನಿಮ್ಮ ಪರವಾಗಿ ಅವರು ನಿಂತು ನೆರವನ್ನು ಕೊಡ್ತಾರೆ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಅದನ್ನು ಬಳಸ್ಕೊಂಡು ನೀವು ಡಿಟ್ಟೋದವ್ರ ಜೊತೆ ಫ್ರೀ ಕಾಲನ್ನು ಬುಕ್ ಮಾಡಿಕೊಂಡು ಇನ್ಶೂರೆನ್ಸ್ ಬಗ್ಗೆ ಇರುವ ಗೊಂದಲಗಳನ್ನು ಪರಿಹಾರ ಮಾಡ್ಕೋಬೋದು. ನೆನ್ಪಿಟ್ಕೊಳ್ಳಿ, ಯಾವುದೇ ಪ್ರಾಡಕ್ಟನ್ನು ಕೂಡ ನಾವು ಗೊಂದಲದಲ್ಲಿ ತೆಗೆದುಕೋಬಾರ್ದು. ಎಸ್ಪೆಷಲಿ ಇನ್ಶೂರೆನ್ಸನ್ನು ಗೊಂದಲದಲ್ಲಿ ನಾವು ತೆಗೆದುಕೊಂಡ್ರೆ ರಿಯಲ್ ಟೈಮಲ್ಲಿ ನಮಗೆ ಕ್ಲೇಮ್ ಬೇಕಾದಾಗ ಸಮಸ್ಯೆ ಆಗಬಹುದು. ಹಾಗಾಗಿ ಅಲ್ಪವಿದ್ಯೆ ಅಪಾಯಕಾರಿ ಅನ್ನುವ ಹಾಗೆ ಅರ್ಧಂಬರ್ಧ ತಿಳ್ಕೊಂಡು ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡ್ರೆ ಅದು ನಿಮ್ಮ ನೆರವಿಗೆ ಬರದೆ ಹೋಗಬಹುದು. ಮರಿಬೇಡಿ, ತಿಳ್ಕೊಂಡು ಖರೀದಿಯನ್ನು ಮಾಡಿ. ಎಸ್, ತುಂಬಾ ಒಳ್ಳೆ ಮಾಹಿತಿಯನ್ನು ಕೊಟ್ರಿ. ಈಗ ನೆಕ್ಸ್ಟ್, ಭಾರತದ ಟಾಪ್ 2 ನಲ್ಲಿರುವಂತ ಟರ್ಮ್ ಇನ್ಶೂರೆನ್ಸ್ ಯಾವುದು ಅಂತ ನೋಡಿ. ಡಿಟ್ಟೋದವ್ರ ಪ್ರಕಾರ ಟಾಪ್ 2 ನಲ್ಲಿ ಯಾವ್ದು ಇದೆಯಪ್ಪ ಅಂತ ಹೇಳಿದ್ರೆ, HDFC ಲೈಫ್ ಕ್ಲಿಕ್ ಟು ಪ್ರೊಟೆಕ್ಟ್ ಸುಪ್ರೀಂ ಪ್ಲಸ್ ಅನ್ನೋ ಪಾಲಿಸಿ ಇದೆ. ಡಿಟ್ಟೋ ರೇಟಿಂಗು 4.4 ಇದೆ 5ಗೆ. ಯಾವುದಕ್ಕೆ ಅಂತ ಹೇಳಿದ್ರೆ, ಪ್ರೀಮಿಯಂ ರಿಲಯಬಿಲಿಟಿ ಮತ್ತೆ ಬ್ರ್ಯಾಂಡ್ನ ವಿಶ್ವಾಸಾರ್ಹತೆಗೆ ಇದು ಟಾಪ್ ರೇಟಿಂಗನ್ನು ಪಡ್ಕೊಂಡಿದೆ. ಇನ್ಶೂರರ್ ರೇಟಿಂಗು 5ಕ್ಕೆ 4.5, ಸರ್ವಿಸ್ ರೇಟಿಂಗು 5ಕ್ಕೆ 5, ಫೀಚರ್ಸ್ ರೇಟಿಂಗು 5ಕ್ಕೆ 4.4 ಇದೆ. ಪ್ರೀಮಿಯಂ ರೇಟಿಂಗು 5ಕ್ಕೆ 3 ಇದೆ. ಅಂದರೆ ಸ್ವಲ್ಪ ಪ್ರೀಮಿಯಂ ಇದರಲ್ಲಿ ಜಾಸ್ತಿ ಇರುತ್ತೆ. ಕ್ರಿಟಿಕಲ್ ಇಲ್ನೆಸ್ ಕವರು 60 ಗಂಭೀರ ಕಾಯಿಲೆಗಳಿಗೆ ಕ್ರಿಟಿಕಲ್ ಇಲ್ನೆಸ್ ಕವರೇಜನ್ನು ಪಡ್ಕೋಬೋದು, ಅಡಿಷನಲ್ ರೈಡರ್ ಪಡ್ಕೊಂಡ್ರೆ. ಟರ್ಮಿನಲ್ ಇಲ್ನೆಸ್ ಬೆನಿಫಿಟ್ ಇದು ಏನಪ್ಪ ಅಂತ ಹೇಳಿದ್ರೆ, ಏನೋ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಈ ಟರ್ಮಿನಲ್ ಇಲ್ನೆಸ್ ಬೆನಿಫಿಟನ್ನು ಕೂಡ ಕೊಡ್ತಾರೆ. ಪ್ರೀಮಿಯಂ ಫ್ಲೆಕ್ಸಿಬಿಲಿಟಿ, ಪ್ರೀಮಿಯಮನ್ನು ಬ್ರೇಕ್ ಮಾಡಿ ಪೇ ಮಾಡುವಂಥ ಅವಕಾಶ ಇರುತ್ತೆ. ಮತ್ತು ಇನ್ಸ್ಟೆಂಟ್ ಕ್ಲೇಮ್ ಸಪೋರ್ಟು, ಪಾರ್ಷಿಯಲ್ ಪೇಔಟನ್ನು ಕೊಡ್ತಾರೆ, ಭಾಗಶಃ ಪಾವತಿಯನ್ನು ಕೊಡ್ತಾರೆ ಕ್ಲೇಮ್ ಬೇಕಾದಂಥ ಸಂದರ್ಭದಲ್ಲಿ. ಇಮಿಡಿಯೇಟ್ ಆಗಿ ನಾವು ಹೇಳ್ತಿರೋಂಥದ್ದು. ಕ್ಲೇಮ್ ಪೇಔಟ್ ಆಪ್ಷನ್ನು, ಲಂಸಮ್ ಬೇಕಾ ಅಥವಾ ಮಾಸಿಕ ಆದಾಯದ ರೂಪದಲ್ಲಿ ಬೇಕಾ? ಈಗ ನೋಡಿ, ಯಾರ್ದೋ ಕ್ಲೇಮ್ ಬರುತ್ತೆ, 1 ಕೋಟಿ ಬಂದ್ಬಿಡುತ್ತೆ. 1 ಕೋಟಿ ಬಂದಾಗ ಅವ್ರಿಗೆ ಅದನ್ನು ಇಟ್ಕೊಂಡು ಏನು ಮಾಡಬೇಕು ಅಂತಲೇ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಅದ್ರ ಬದಲು ತಿಂಗಳು ನಮಗೊಂದಿಷ್ಟು ದುಡ್ಡು ಕೊಡ್ಬೋದಾ ಅಂದರೆ ಅದಕ್ಕೂ ಕೂಡ ಆಪ್ಷನ್ ಇದರಲ್ಲಿ ಇದೆ. ಲೈಫ್ ಸ್ಟೇಜ್ ಬೆನಿಫಿಟ್ಸು, ಈಗ ಮದುವೆ ಆದ ನಂತರ, ಮಕ್ಕಳಾದ ನಂತರ ಪಾಲಿಸಿಯ ಕವರೇಜನ್ನು ಎನ್ಹಾನ್ಸ್ ಮಾಡ್ಕೋಬೋದಾ ಅಂದರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ಮತ್ತೆ ವೆಲ್ನೆಸ್ ಬೆನಿಫಿಟ್ಸ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಡಿಜಿಟಲ್ ವೆಲ್ನೆಸ್ ಇಕೋಸಿಸ್ಟಮ್ ಅನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ. ಆವರೇಜ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 99.55% ಇದೆ. ಇದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟು. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಒಂದು ಬ್ರ್ಯಾಂಡ್ ವ್ಯಾಲ್ಯೂ, ಎರಡನೇದು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ, ಇದೆರಡೂ ನಾವು ಗಣನೆಗೆ ತೆಗೆದುಕೊತೀವಿ. ನಮಗೆ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇದ್ರೂ ಅಡ್ಡಿಲ್ಲ ಅನ್ನೋರು ಇದನ್ನು ಗಣನೆಗೆ ತೆಗೆದುಕೋಬಹುದು. ಸೊ ಫೈನಲಿ, ಭಾರತದಲ್ಲಿರುವಂತಹ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಟಾಪ್ 1 ನಲ್ಲಿ ಯಾವುದಿದೆ ಅಂತ? ಟಾಪ್ 1 ನಲ್ಲಿ ಯಾವುದಿದೆ ಅಂದರೆ ಶೇಷ, ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಅನ್ನೋ ಪಾಲಿಸಿ ಇದೆ. ಡಿಟ್ಟೋದವರು 5ಕ್ಕೆ 4.7 ರೇಟಿಂಗನ್ನು ಇದಕ್ಕೆ ಕೊಟ್ಟಿದ್ದಾರೆ. ಯಾಕೆ ಇದು ಬೆಸ್ಟ್ ಅಂತ ಹೇಳಿದ್ರೆ, ಬೆಸ್ಟ್ ಓವರ್ ಆಲ್ ಪಿಕ್, ಎಲ್ಲ ರೀತಿಯಲ್ಲೂ ಇದು ಪೂರಕವಾಗಿದೆ. ಯಾವ ಇನ್ಶೂರೆನ್ಸನ್ನು ವ್ಯಕ್ತಿ ಖರೀದಿ ಮಾಡ್ತಾರೆ
ಆ ಎಲ್ಲ ಅಂಶಗಳನ್ನು ಒಳಗೊಂಡು ಇದು ಇದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಇನ್ಶೂರರ್ ರೇಟಿಂಗು 5/5, ಸರ್ವಿಸ್ ರೇಟಿಂಗು 5ಕ್ಕೆ 5, ಫೀಚರ್ಸ್ ರೇಟಿಂಗು 5ಕ್ಕೆ 4.1, ಇದು ಮಾತ್ರ ಸ್ವಲ್ಪ ಕಡಿಮೆ ಇದೆ. ಪ್ರೀಮಿಯಂ ರೇಟಿಂಗು 5ಕ್ಕೆ 5, ಅಂದರೆ ಪ್ರೀಮಿಯಂ ಕೂಡ ಬೇರೆ ಪಾಲಿಸಿಗಳಿಗೆ ಹೋಲಿಸಿದ್ರೆ ಇದು ಕಡಿಮೆ ಇದೆ ಅಂತ ಹೇಳಿ. 64 ಗಂಭೀರ ಕಾಯಿಲೆಗಳಿಗೆ ಕವರೇಜನ್ನು ಕೊಡ್ತಾರೆ, ಕ್ರಿಟಿಕಲ್ ಇಲ್ನೆಸ್ ಕವರೇಜನ್ನು. ಟರ್ಮಿನಲ್ ಇಲ್ನೆಸ್ ಬೆನಿಫಿಟ್ ಇದೆ. ಬಿಲ್ಟ್ ಇನ್ ಆಕ್ಸಲರೇಟೆಡ್ ಪೇಔಟ್ ಅಪ್ ಟು 1 ಕೋಟಿ ಇದೆ ಇದರಲ್ಲಿ. ಪ್ರೀಮಿಯಂ ಫ್ಲೆಕ್ಸಿಬಿಲಿಟಿ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಪ್ರೀಮಿಯಂ ಅನ್ನ ನಾನು 1 ವರ್ಷ ಮುಂದೂಡ್ಬೋದಾ ಕಟ್ಟೋದನ್ನ ಅಂತ ಹೇಳಿದ್ರೆ ಆ ರೀತಿಯ ಅವಕಾಶ ಕೂಡ ಇದೆ. ಈಗ ಇನ್ಸ್ಟೆಂಟ್ ಕ್ಲೇಮ್ ಸಪೋರ್ಟ್, ಈಗ ಕ್ಲೇಮ್ ಬಂದ ತಕ್ಷಣ 2 ಲಕ್ಷ ರೂಪಾಯಿಯನ್ನ ಇಂಟಿಮೇಷನ್ ಮಾಡಿದ ತಕ್ಷಣ ಕೊಡ್ತಾರೆ. ವೇವರ್ ಆಫ್ ಪ್ರೀಮಿಯಂ ಏನಪ್ಪಾ ಅಂತ ಹೇಳಿದ್ರೆ, ನಿರ್ದಿಷ್ಟ ಡಿಸೆಬಿಲಿಟಿ ಮತ್ತೆ ಕೆಲವು ಕಾಯಿಲೆಗಳಿಗೆ ವೇವರ್ ಆಫ್ ಪ್ರೀಮಿಯಂ ಆಪ್ಷನ್ ಇದೆ. ಹೆಲ್ತ್ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಟೆಲಿ ಕನ್ಸಲ್ಟೇಷನ್ ಅನ್ನು ಕೊಡ್ತಾರೆ. ವೆಲ್ನೆಸ್ ಸರ್ವಿಸ್ಗಳನ್ನು ಕೂಡ ಇದರಲ್ಲಿ ಸೇರ್ಪಡೆ ಮಾಡಿದ್ದಾರೆ. ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟು, ಆವರೇಜ್ ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ 99.62% ಇದೆ. ಇದು ಹೈಯೆಸ್ಟ್ ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ ಟರ್ಮ್ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳಲ್ಲಿ ಇರುವಂಥದ್ದು. ಹಾಗಾಗಿ ಈ ಎಲ್ಲ ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡಿದಾಗ ಟಾಪ್ 3 ನಾವೀಗ ಆಲ್ರೆಡಿ ಹೇಳಿದ್ದೀವಿ. ಒಂದು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಪ್ಲಾನ್ ಪ್ಲಸ್, ಎರಡನೇದು HDFC ಲೈಫ್ ಕ್ಲಿಕ್ ಟು ಪ್ರೊಟೆಕ್ಟ್ ಸುಪ್ರೀಂ ಪ್ಲಸ್ ಅಂತ ಹೇಳಿ, ಇನ್ನು ಮೂರನೇದು ICICI ಪ್ರುಡೆನ್ಷಿಯಲ್ ಐ ಪ್ರೊಟೆಕ್ಟ್ ಸ್ಮಾರ್ಟ್ ಪ್ಲಸ್. ಈ 3 ಪಾಲಿಸಿಗಳ ವಿವರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆದ ತಕ್ಷಣ ಇದಕ್ಕೆ ಇದು 1ನೇ ರ್ಯಾಂಕು, ಇದು 2ನೇ ರ್ಯಾಂಕು, ಇದು 3ನೇ ರ್ಯಾಂಕು, ನಿರ್ದಿಷ್ಟವಾಗಿ ಇಂಥದ್ದನ್ನೇ ನೀವು ತಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮ ಅಗತ್ಯಗಳೇನು, ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನು, ಯಾವ ಕವರೇಜ್ ಬೇಕು, ಇದೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಪಾಲಿಸಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಏನಪ್ಪ ಅಂತ ಹೇಳಿದ್ರೆ ಬೇರೆ ಬೇರೆ ಮಾನದಂಡಗಳನ್ನು ನೀವು ನೋಡಿ ನಂತರ ಮುಂದುವರಿಬೇಕಾಗತ್ತೆ. ಸೊ ಈಗ ಟಾಪ್ 3 ಟರ್ಮ್ ಇನ್ಶೂರೆನ್ಸ್ ಯಾವುದು ಅಂತ ಹೇಳುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಈಗ ನಮ್ಮ ವೀಕ್ಷಕರಿಗೆ ಇನ್ನೊಂದು ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈ ಟಾಪ್ 3 ಅನ್ನ ಒಂದ್ಸರ್ತಿ ಕಂಪೇರ್ ಮಾಡಿ ಹೇಳ್ಬೋದಾ ಅಂತ. ಖಂಡಿತ ಶೇಷ. ಈಗ ಸ್ಕ್ರೀನ್ ಮೇಲೆ ನಾವು ಟೇಬಲ್ ಅನ್ನು ನೋಡ್ಬೋದು. 3 ಇನ್ಶೂರೆನ್ಸ್ ಕಂಪನಿಗಳ ಹೆಸರನ್ನ ನಾವು ಹಾಕಿದ್ದೀವಿ. ಆಕ್ಸಿಸ್ ಮ್ಯಾಕ್ಸ್ ಲೈಫ್, HDFC ಲೈಫ್, ICICI ಪ್ರುಡೆನ್ಷಿಯಲ್. ಡಿಟ್ಟೋ ರೇಟಿಂಗ್ ಎಷ್ಟಿದೆಯಪ್ಪ ಆಕ್ಸಿಸ್ ಮ್ಯಾಕ್ಸ್ ಲೈಫ್ಗೆ ಅಂತ ಹೇಳಿದ್ರೆ 4.7 ಇದೆ 5ಗೆ, HDFCಗೆ 4.4 ಇದೆ, ICICIಗೆ 4.3 ಇದೆ. ಗಂಭೀರ ಕಾಯಿಲೆಗಳ ಕವರೇಜ್ 64 ಕಾಯಿಲೆಗಳಿಗೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಕವರೇಜನ್ನು ಕೊಡುತ್ತೆ. ಇನ್ನು HDFC ಮತ್ತು ICICI 60 ಗಂಭೀರ ಕಾಯಿಲೆಗಳಿಗೆ ಅವರು ಕವರೇಜನ್ನು ಕೊಡ್ತಾರೆ. ಇನ್ನು 3ನೇ ಪಾಯಿಂಟು ಮಾರಣಾಂತಿಕ ಕಾಯಿಲೆ, ಟರ್ಮಿನಲ್ ಇಲ್ನೆಸ್ ಅಂತೇಳಿ ಕರಿತೀವಿ. ಅದಕ್ಕೆ ಕವರೇಜ್ ಇದೆಯಾ ಅಂತ ಹೇಳಿದ್ರೆ 3 ಕಂಪನಿಗಳಲ್ಲಿ ಕವರೇಜ್ ಇದೆ. ಇನ್ನು ಪ್ರೀಮಿಯಂ ಬ್ರೇಕ್ ಆಪ್ಷನ್ ಇದೆಯಾ ಅಂತ ಹೇಳಿದ್ರೆ, ಅಂದರೆ ಪ್ರೀಮಿಯಮನ್ನು ಮುಂದೂಡ್ಬೋದಾ ಮತ್ತೆ ಕಟ್ಬೋದಾ ಅನ್ನೋ ಆಪ್ಷನ್ ಇದೆಯಾ ಅಂತ ಹೇಳಿದ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್, HDFC, ICICI 3ರಲ್ಲೂ ಇದೆ. ಇನ್ಸ್ಟೆಂಟ್ ಕ್ಲೇಮ್ ಅಂತೇಳಿ ನಾವು ಕರಿತೀವಿ. ತ್ವರಿತ ಕ್ಲೇಮ್ ಪಾವತಿ 2 ಲಕ್ಷ ಇದೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ನಲ್ಲಿ. HDFC ಲೈಫ್ನಲ್ಲಿ ಭಾಗಶಃ ಪಾವತಿ, ನಿರ್ದಿಷ್ಟ ಇಷ್ಟು ಅಮೌಂಟ್ ಅಂತೇಳಿ ಅಲ್ಲಿ ಇಲ್ಲ. ಮತ್ತು ICICIನಲ್ಲಿ 3 ಲಕ್ಷ ಇದೆ. ಪ್ರೀಮಿಯಂ ವೇವರ್ ಬೆನಿಫಿಟ್, ಪ್ರೀಮಿಯಂ ಮನ್ನಾ ಮಾಡುವಂಥದ್ದು ಆಕ್ಸಿಸ್ ಮ್ಯಾಕ್ಸ್ ಲೈಫ್ನಲ್ಲಿ ಇದೆ, HDFCಯಲ್ಲಿ ಇದೆ, ICICIನಲ್ಲಿ ಸೀಮಿತವಾಗಿ ಇದೆ. ಜೀವನದ ಡಿಫರೆಂಟ್ ಹಂತಗಳಲ್ಲಿ ಕವರೇಜನ್ನು ಎನ್ಹ್ಯಾನ್ಸ್ ಮಾಡ್ಕೋಬೋದಾ, ಬೆನಿಫಿಟ್ಗಳನ್ನು ಎನ್ಹ್ಯಾನ್ಸ್ ಮಾಡ್ಕೋಬೋದಾ ಅಂತ ಹೇಳಿದ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ನಲ್ಲಿ ಲಿಮಿಟೆಡ್ ಆಪ್ಷನ್ ಇದೆ, ಸೀಮಿತವಾಗಿದೆ. ಬಲವಾದ ಆಪ್ಷನ್ಗಳು HDFC ಲೈಫ್ ಮತ್ತು ICICI ಪ್ರುಡೆನ್ಷಿಯಲ್ನಲ್ಲಿ ಇದೆ, ಅಂದರೆ ಅದರಲ್ಲಿ ಎಕ್ಸ್ಟೆನ್ಷನ್ಗೆ ಅವಕಾಶ ಇದೆ. ಸ್ಮಾರ್ಟ್ ಎಕ್ಸಿಟ್ ಆಯ್ಕೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ನಲ್ಲಿ ಮತ್ತು HDFC ಲೈಫ್ನಲ್ಲಿ ಇಲ್ಲ, ICICI ಪ್ರುಡೆನ್ಷಿಯಲ್ನಲ್ಲಿ ಇದೆ. ಆರೋಗ್ಯ ಮತ್ತು ವೆಲ್ನೆಸ್ ಬೆನಿಫಿಟ್ಗಳನ್ನು ಇದರಲ್ಲಿ ಕೊಡ್ತಾರಾ ಅಂತ ಹೇಳಿದ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಮತ್ತು HDFCಯಲ್ಲಿ ಕೊಡ್ತಾರೆ, ಮತ್ತು ICICI ಪ್ರುಡೆನ್ಷಿಯಲ್ನಲ್ಲಿ ಬೇಸಿಕ್ ಹಂತದವರೆಗೆ ಕೊಡ್ತಾರೆ. ಸರಾಸರಿ 3 ವರ್ಷದ ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋನ ತಗೊಂಡ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ನಲ್ಲಿ 99.62% ಇದೆ, HDFC ಲೈಫ್ನಲ್ಲಿ 99.55% ಇದೆ, ICICI ಪ್ರುಡೆನ್ಷಿಯಲ್ನಲ್ಲಿ 98.03% ಇದೆ. ಆಲ್ಮೋಸ್ಟ್ 3 ಕಂಪನಿಗಳ ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ ಸ್ಪರ್ಧಾತ್ಮಕ ರೀತಿಯಲ್ಲಿ ಇದೆ ಅಂತೇಳಿ ನಾವು ಹೇಳ್ಬೋದು. ಪ್ರೀಮಿಯಂನ ಕಂಪ್ಯಾರಿಸನ್ನ ನಾವು ನೋಡೋದಾದರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ನಲ್ಲಿ ಕಡಿಮೆ ಇದೆ, ಹಾಗಾಗಿ ಅದು ಅತ್ಯುತ್ತಮ ಅಂಥೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಫೀಚರ್ಸ್ ಮತ್ತು ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋಗೆ ನೋಡಿದಾಗ HDFCನ ಸಾಧಾರಣ ಅಂತೇಳಿ ಕನ್ಸಿಡರ್ ಮಾಡ್ಬೋದು,
ICICI ಪ್ರುಡೆನ್ಷಿಯಲ್ನ ಪ್ರೀಮಿಯಂನು ಕೂಡ ಅತ್ಯುತ್ತಮ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಯಾವುದು ಯಾವ ಲೆಕ್ಕಾಚಾರದಲ್ಲಿ ಬೆಸ್ಟ್ ಅಂತ ನೋಡಿದ್ರೆ ಒಟ್ಟಾರೆ ಸಮತೋಲನ ಎಲ್ಲ ರೀತಿಯಲ್ಲೂ ಇದು ಒಂದು ರೀತಿ ಚೆನ್ನಾಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ನಿಲ್ಲುತ್ತೆ. ಎರಡನೇದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಬಂದಾಗ HDFC ಲೈಫ್ ಭಾಳ ಮುಂದೆ ನಿಲ್ಲುತ್ತೆ. ICICI ಪ್ರುಡೆನ್ಷಿಯಲ್ ಯಾವುದ್ರಲ್ಲಪ್ಪ ಉತ್ತಮ ಅಂತ ಹೇಳಿದ್ರೆ ವ್ಯಾಲ್ಯೂ ಫಾರ್ ಮನಿ. ಸೊ ಈ ಬೇರೆ ಬೇರೆ ಕಂಪ್ಯಾರಿಸನ್ ಅನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. 3 ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳ ವ್ಯತ್ಯಾಸ ಏನು ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಾಯ್ತು. ಪ್ರೀಮಿಯಂ ಅನ್ನು ಕೂಡ ಹೋಲಿಕೆ ಮಾಡಿ ತಿಳಿಸಬಹುದಾ ಅಂತ ಹೇಳಿದ್ರೆ? ಖಂಡಿತ ಶೇಷ. ಈಗ 2 ಕೋಟಿ ಕವರೇಜ್ ಅನ್ನ 65 ವರ್ಷದವರೆಗೆ ಪಡ್ಕೋತಾರೆ ಅಂತಂದ್ರೆ ಅವರ ಏಜ್ಗೆ ಅನುಗುಣವಾಗಿ ಯಾವ್ಯಾವ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಪ್ರೀಮಿಯಂ ಹೇಗೆ ಬರುತ್ತೆ, ವಾರ್ಷಿಕ ಪ್ರೀಮಿಯಂ ಅನ್ನೋದನ್ನ ನಾವೀಗ ಹೇಳ್ತೀವಿ. 25 ವರ್ಷದ ಪುರುಷ ಇಲ್ಲಿ ಏನನ್ನ ಗಣನೆಗೆ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ರೆ ವ್ಯಕ್ತಿ ಆರೋಗ್ಯವಂತರಾಗಿದ್ದಾರೆ, ಮತ್ತೆ ಧೂಮಪಾನವನ್ನ ಮಾಡೋದಿಲ್ಲ, ಅಂದ್ರೆ ಸ್ಮೋಕಿಂಗ್ ಮಾಡೋದಿಲ್ಲ. ಆ ಆಧಾರದಲ್ಲಿ ಇಲ್ಲಿ ಪ್ರೀಮಿಯಂ ಅನ್ನ ಇಟ್ಟಿದ್ದಾರೆ. ಪ್ರೀಮಿಯಂ ಆರ್ ಸಜೆಸ್ಟಿವ್, ವ್ಯಕ್ತಿಗತವಾಗಿ ವ್ಯತ್ಯಾಸಗಳು ಆಗಬಹುದು, ಇದು ನೋಡುಗರ ಗಮನದಲ್ಲಿ ಇರಲಿ. 25 ವರ್ಷದ ಪುರುಷನಿಗೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ನ ಪ್ರೀಮಿಯಂ 17,222 ರೂಪಾಯಿವರೆಗೆ ಬರ್ಬೋದು. HDFC ಲೈಫ್ನ ಪ್ರೀಮಿಯಮು 19,719 ರೂಪಾಯಿವರೆಗೆ ಬರ್ಬೋದು 2 ಕೋಟಿ ಕವರೇಜ್ಗೆ. ICICI ಪ್ರುಡೆನ್ಷಿಯಲ್ನ ಪ್ರೀಮಿಯಮು 15,951 ರೂಪಾಯಿವರೆಗೆ ಬರ್ಬೋದು 2 ಕೋಟಿ ಕವರೇಜ್ಗೆ. ನೋಡಿ, ಇಲ್ಲಿ ಪ್ರೀಮಿಯಂ ಅಂತ ಬಂದಾಗ ICICI ಪ್ರೀಮಿಯಮು ಕಡಿಮೆ ಇದೆ. 25 ವರ್ಷದ ಮಹಿಳೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ನ ಒಂದು ಪ್ರೀಮಿಯಮು 14,640 ರೂಪಾಯಿವರೆಗೆ ಬರ್ಬೋದು. HDFCದು 16,761 ರೂಪಾಯಿವರೆಗೆ ಬರ್ಬೋದು 2 ಕೋಟಿ ಕವರೇಜ್ಗೆ. ICICIದು 13,558 ರೂಪಾಯಿವರೆಗೆ ಬರ್ಬೋದು. 30 ವರ್ಷದ ಪುರುಷನಿಗೆ 20,656 ರೂಪಾಯಿ, HDFCಯಲ್ಲಿ 25,153 ರೂಪಾಯಿ, ICICIನಲ್ಲಿ 19,093 ರೂಪಾಯಿ. 30 ವರ್ಷದ ಮಹಿಳೆಗೆ 17,558 ಆಕ್ಸಿಸ್ ಮ್ಯಾಕ್ಸ್ ಲೈಫ್ನಲ್ಲಿ, HDFCಯಲ್ಲಿ 21,380, ICICIನಲ್ಲಿ 16,229. ಪ್ರೀಮಿಯಂ ಅಂತ ಬಂದಾಗ ICICI ಪ್ರುಡೆನ್ಷಿಯಲ್ದು ಕಡಿಮೆ ಇದೆ, ಆ ನಂತರ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇದೆ, ಆ ನಂತರ HDFCದು ಬರುತ್ತೆ. ಸೊ ಇದು ಒಟ್ಟಾರೆ ಒಂದು ಇನ್ಸೈಟ್ಸ್ ಅನ್ನು ನಾವು ಕೊಟ್ಟಿರುವಂಥದ್ದು. ಇದು ಸಜೆಸ್ಟಿವ್ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಇಷ್ಟೆಲ್ಲ ಗೊತ್ತಾದ ಮೇಲೂ ಕೂಡ ಈ 3 ಪಾಲಿಸಿಯು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಚೆನ್ನಾಗಿದೆ ಅಂತೇಳಿ ಅನ್ನಿಸ್ತಾ ಇದೆ. ಸೊ ಮತ್ತೆ ಗೊಂದಲಗಳು ಶುರುವಾಗ್ತವೆ. ಹಾಗಿದ್ರೆ ನಾವು ಚೂಸ್ ಮಾಡೋದು ಹೆಂಗೆ ಅಂತ? ಈಗ ನೋಡಿ ಶೇಷ, ನಾನಾಗ್ಲೇ ಹೇಳಿದೆ, ಒಂದರಲ್ಲಿ ಪ್ರೀಮಿಯಂ ಕಡಿಮೆ ಇದೆ, ಇನ್ನೊಂದರಲ್ಲಿ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಸ್ವಲ್ಪ ಜಾಸ್ತಿ ಇದೆ, ಇನ್ನೊಂದರಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಆದ್ರೆ ಪ್ರೀಮಿಯಂ ಸಿಕ್ಕಾಪಟ್ಟೆ ಜಾಸ್ತಿ, ಮತ್ತೊಂದರಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಓಕೆ, ಪ್ರೀಮಿಯಂ ಓಕೆ, ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಚೆನ್ನಾಗಿದೆ. ಈ ರೀತಿಯ ಗೊಂದಲಗಳು ನಾವು ಯಾವುದೇ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳುವಾಗ ಬರುತ್ತೆ. ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಈಗ ನೋಡಿ, ನಮಗೆ ಆರೋಗ್ಯ ಸರಿ ಇಲ್ಲ, ನಾವು ವೈದ್ಯರ ಹತ್ರ ಹೋಗ್ತೀವಿ. ನಾವೀಗ ಮನೆ ಕಟ್ಸ್ಬೇಕು, ಎಂಜಿನಿಯರ್ ನೆರವನ್ನ ಪಡ್ಕೋತೀವಿ. ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಗುರುಗಳ ನೆರವನ್ನ ಪಡ್ಕೋತೀವಿ. ಸೊ ಈ ರೀತಿ ನಾವು ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗಲೂ ಕೂಡ ನಮ್ಗೆಲ್ಲಾ ಗೊತ್ತು ಅನ್ನೋ ಭ್ರಮೆಯಲ್ಲಿ ಯಾವುದನ್ನೋ ಒಂದು ತೆಗೆದುಕೊಂಡು ಸಂಕಷ್ಟಕ್ಕೆ ಸಿಲುಕೋ ಬದಲು ಡಿಟೋ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಫ್ರೀ ಕಾಲ್ ಅನ್ನ ಬುಕ್ ಮಾಡಿಕೊಂಡು ಆ ಸರ್ವಿಸ್ ಅನ್ನ ಪಡ್ಕೊಂಡ್ರೆ ಉಚಿತವಾಗಿ ನಿಮಗೆ ಯಾವ ಇನ್ಶೂರೆನ್ಸ್ ತಗೋಬೇಕು, ನಿಮಗೆ ಯಾವುದು ಸೂಕ್ತ ಅನ್ನೋದನ್ನ ಅವರು ಸಲಹೆ ಕೊಡ್ತಾರೆ. ಯಾವತ್ತೂ ಅಷ್ಟೇ ಅರ್ಧಂಬರ್ಧ ತಿಳ್ಕೊಂಡು ಯಾವುದೇ ಕೆಲಸವನ್ನ ಮಾಡಬಾರ್ದು. ಇನ್ಶೂರೆನ್ಸ್ ಅನ್ನೋದು ಕಾಂಪ್ರಮೈಸ್ ಆಗುವಂತಹ ಪ್ರಾಡಕ್ಟ್ ಅಲ್ಲ, ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡುವಂಥ ಪ್ರಾಡಕ್ಟು. ಹಾಗಾಗಿ ಅರಿತು ತಿಳಿದು ಖರೀದಿಯನ್ನು ಮಾಡಿ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟಲ್ಲಿ ನಾನು ಡಿಟ್ಟೋದವರ ಲಿಂಕನ್ನು ಹಾಕಿದ್ದೀನಿ, ಅದನ್ನು ಬಳಸ್ಕೊಂಡು ನೀವು ಫ್ರೀ ಕಾಲನ್ನು ಬುಕ್ ಮಾಡ್ಕೊಳ್ಳಿ. ನಿಮಗೆ ಸೂಕ್ತವಾದ ಇನ್ಶೂರೆನ್ಸ್ ಖರೀದಿಗೆ ಅವರು ನೆರವನ್ನು ಕೊಡ್ತಾರೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರು. ಯಾಕಂದ್ರೆ ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕು ಅಂತೇಳಿ ಹೆಚ್ಚಿನವರಿಗೆ ಇರುತ್ತೆ, ಬಟ್ ಹೇಗೆ ತಗೊಳ್ಳೋದು ಅಂತ ಹೇಳಿ ಗೊತ್ತಿರೋದಿಲ್ಲ. ಸೊ ಅದನ್ನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೇಷ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರ ಜೊತೆಗೆ ಶೇರ್ ಮಾಡಿ, ಹಾಗೇನೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.